ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. 1500 ಪ್ರಶ್ನೋತ್ತರಗಳನ್ನು ಬಿಡಿಸುವಂತಹ LBA ಸರಣಿ ಇದು. ಇಲ್ಲಿ ನಾವು SSLC ಗಣಿತದ LBA ಪ್ರಶ್ನೋತ್ತರಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಬಹಳಷ್ಟು ಪ್ರಶ್ನೋತ್ತರಗಳನ್ನು ನೋಡ್ಕೊತಾ ಹೋಗಿದ್ದೀವಿ. ಈಗ ನಾವು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತಕ್ಕಂತಹ ಪಾಠದ 2 ಅಂಕದ ಪ್ರಶ್ನೆಗಳನ್ನು ನೋಡ್ಕೊತಾ ಹೋಗೋಣಂತೆ. 30ನೆಯ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳ್ತಾರೆ. ಪ್ರಶ್ನೆ ನೋಡಿ, 2x + y = 10 ಅಂತ ಇದೆ. ಅದು ಆದ ನಂತರ x - y = 2 ಅಂತ ಇದೆ. ಇಲ್ಲಿಯೂ ಕೂಡ ಇದು 31ನೇ ಪ್ರಶ್ನೆ ವರ್ಜಿಸುವ ವಿಧಾನನೇ. 3x - y ಅಂತ ಇದೆ. ಇಲ್ಲಿ 32ನೇ ಪ್ರಶ್ನೆ ಕೂಡ ಇದು ಕೂಡ ವರ್ಜಿಸುವ ವಿಧಾನನೇ ಇದೆ. ಹಾಗಾಗಿ ಈ 3 ಪ್ರಶ್ನೆಗಳನ್ನ ಒಂದೇ ಬಾರಿ ಸಾಲ್ವ್ ಮಾಡ್ಕೊತ ಹೋಗೋಣ, ಪರಿಹಾರವನ್ನು ಕಂಡು ಹಿಡ್ಕೊತ ಹೋಗೋಣ. ಮೊದಲನೇದಾಗಿ 2x + y ಅಂತ ಇದೆ. 2x + y = 10 ಅಂತ ಇದೆ. ನಂತರ x - y = 2 ಇದೆ. ಸಮೀಕರಣ 1 ಅಂತ ತಗೊಳ್ಳೋಣ, ಸಮೀಕರಣ 2 ಅಂತ ತಗೊಳ್ಳೋಣ. ಇಲ್ಲಿ ಸಮೀಕರಣ 1 ಮತ್ತು 2ರಿಂದ ನಾವು ನೋಡಿದಾಗ +y - y ಸಮನಾಗಿದ್ದಾವೆ, ಚಿಹ್ನೆ ಕೂಡ ಬದಲಾವಣೆಯಾಗಿದೆ. ಹಾಗಾಗಿ ಇವೆರಡನ್ನು ನಾವೇನು ಮಾಡೋಣ, ಕ್ಯಾನ್ಸಲ್ ಮಾಡೋಣ. ಪ್ಲಸ್ ಮಾಡಿದಾಗ 2x + 1x 3x = 12. ಗುಣಾಕಾರ 3 ಈ ಕಡೆ ಬಂದಾಗ x = 12/3, 3 1 3 4 12, x = 4 ಅಂತ ಬಂತು. ಸಮೀಕರಣ 2ರಲ್ಲಿ 1ರಲ್ಲಿ ಹಾಕೋದು ಕೂಡ ಉತ್ತರ ಬರ್ತದೆ, ತೊಂದರೆ ಇಲ್ಲ. 2 ಯಾಕೆ ತೊಗೊಂಡಿದ್ದೀವಿ, ಚಿಕ್ಕದಿದೆ ಸಮೀಕರಣ. ಹಾಗಾಗಿ ಸಮೀಕರಣ 2ರಲ್ಲಿ x = 4 ಆದೇಶಿಸಿದಾಗ x - y = 2 ಅಂತ ಇದೆ. x ಇದ್ದ ಜಾಗದಲ್ಲಿ 4 - y = 2 ಅಂತ ತೆಗೆದುಕೊಳ್ಳೋಣ. +4 ಈ ಕಡೆ ಕಳಿಸಿ, -y = 2 - 4 -y = 2ರಲ್ಲಿ 4 ಹೋಗೋದಿಲ್ಲ. 4ರಲ್ಲಿ 2 ಕಳೆಯೋಣ, 2 ಉಳಿತು. ದೊಡ್ಡ ಅಂಕಿಯ ಚಿಹ್ನೆ ಮೈನಸ್ ಇದೆ, ಹಾಗಾಗಿ -2 ಅಂತ ಬಂತು. ಮೈನಸ್ ಕ್ಯಾನ್ಸಲ್ ಆಗಿ y = 2 ಅಂತ ಬಂತು. ಇದು ಮೊದಲನೇ ಉತ್ತರ. ಎರಡನೇ ಉತ್ತರ 31ನೇ ಪ್ರಶ್ನೆಗೆ 3x - y = 15. ಸಮೀಕರಣ 1. 2x - y = 5. ಸಮೀಕರಣ 2. ಸಮೀಕರಣ 2 ಮತ್ತು 1ರಲ್ಲಿ y ಸಮನಾಗಿದ್ದಾವೆ, ಆದರೆ ಚಿಹ್ನೆಗಳು ಸಮನಾಗಿಲ್ಲ. ಚಿಹ್ನೆಗಳನ್ನು ಬದಲಾಯಿಸಿದಾಗ ಇದು ಪ್ಲಸ್ ಇದ್ದಿದ್ದನ್ನು ಮೈನಸ್ ಮಾಡಬೇಕು, ಮೈನಸ್ ಇದ್ದಿದ್ದನ್ನು ಪ್ಲಸ್ ಮಾಡಬೇಕು, ಪ್ಲಸ್ ಇದ್ದಿದ್ದನ್ನು ಮೈನಸ್ ಮಾಡಬೇಕು. ಯಾಕೆ ಮಾಡಬೇಕು? ಯಾಕಂತಂದರೆ y ಬೆಲೆಗಳು ಸಮನಾಗಿದ್ದಾವೆ, ಸಮನಾದ ಬೆಲೆಗಳಿಗೆ ಚಿಹ್ನೆಗಳು ಬದಲಾಗಿರಬೇಕು. ಹಾಗಾಗಿ ನಾವು ಬದಲಾವಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ಲಸ್ ಇದ್ದಿದ್ದನ್ನು ಮೈನಸ್ ಮಾಡಿದ್ವಿ. 3x ಅಲ್ಲಿ 2x ಹೋದರೆ x ಅಂತ ಬರುತ್ತೆ. -y + y ಕ್ಯಾನ್ಸಲ್ ಆಗಿ ಉತ್ತರ 0 ಬರ್ತದೆ. = 15ರಲ್ಲಿ 5ನ್ನು ತೆಗೆದರೆ 10 ಅಂತ ಉಳಿತದೆ. x ಏನು ಬಂತು ಉತ್ತರ 10 ಅಂತ ಬಂತು. ಆದ್ದರಿಂದ x = 10 ಅನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ 2x - y = 5 ಅಂತ ಇದೆ. ಸಮೀಕರಣ 2. 2x ಇದ್ದಲ್ಲಿ 10 - y = 5, 20 - y = 5. ಈಗ ಪ್ಲಸ್ 20ನ್ನು ಈ ಕಡೆ ಕಳಿಸೋಣಂತೆ. -y = 5 - 20, 5 - 20 ಪ್ಲಸ್ 20 ಆ ಕಡೆ ಹೋದಾಗ -y = 5ರಲ್ಲಿ 20 ತೆಗೆದ್ರೆ ಅಥವಾ 20ರಲ್ಲಿ 5 ತೆಗೆದ್ರೆ 15 ಬಂತು. ಆದರೆ ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಇದೆ, -15. ಇಲ್ಲಿ ಮೈನಸ್ ಕ್ಯಾನ್ಸಲ್ ಆಗಿ, ಆದ್ದರಿಂದ y = 15 ಅಂತ ಬಂತು. ಉತ್ತರ ಏನಿದು? x = 10, y = 15 ಅಂತಕ್ಕಂತಹ ಉತ್ತರ. 32ನೇ ಪ್ರಶ್ನೆ 2x + y = 8, x - y = 1 ಅಂತ ಇದೆ. ಹಾಗಾಗಿ ಅದನ್ನು ನಾವು ಬರ್ಕೊಳ್ಳೋಣಂತೆ. 2x + y = 8, x - y = 1. ಇಲ್ಲಿ y ಬೆಲೆಗಳು ಆಲ್ರೆಡಿ ಸಮನಾಗಿದ್ದಾವೆ. ಇದು +y - y ಚಿಹ್ನೆನೂ ಕೂಡ ಬದಲಾವಣೆ ಆಗಿದೆ. ಹಾಗಾಗಿ ನಾವು ಇವೆರಡನ್ನ ಕ್ಯಾನ್ಸಲ್ ಮಾಡೋಣ.
ಇವು ಪ್ಲಸ್ ಅಂತ ಹಾಕೋಬೇಕು ಕ್ಯಾನ್ಸಲ್ ಮಾಡುವಾಗ. ಸಮೀಕರಣ 1 ಅಂತ ತಗೋತೀರ, ಸಮೀಕರಣ 2 ಅಂತ ತಗೊಳ್ಳಿ, ತೊಂದರೆ ಇಲ್ಲ. ನಂತರ ಇಲ್ಲಿ 2x ಮತ್ತು 1x ಅನ್ನು ಕೂಡಿಸಿದಾಗ 3x = 8 + 1 9. x ಗುಣಾಕಾರ 3 ಈ ಕಡೆ ಕಳಿಸಿ, x = 9 / 3, 3 1 3 3 9, x = 3 ಅಂತ ಸಿಕ್ತು. x = 3 ಅನ್ನು ಇದರಲ್ಲಿ ಯಾವುದು ಸಣ್ಣ ಸಮೀಕರಣ ಕಾಣ್ತದೆ? ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಉತ್ತರ ಸಿಗೋದೇನು? x ಅಂತಂದ್ರೆ 3 ಮೈನಸ್ y = 1 ಪ್ಲಸ್ 3 ಈ ಕಡೆ ಕಳಿಸಿ, ಮೈನಸ್ y = 1 ಮೈನಸ್ 3 ಪ್ಲಸ್ 3 ಕಡೆ ಹೋದಾಗ ಮೈನಸ್ y = 1ರಲ್ಲಿ 3 ಹೋದರೆ ಮೈನಸ್ 2, ಮೈನಸ್ ಮೈನಸ್ ಕ್ಯಾನ್ಸಲ್, y = 2 ಅಂತ ಬಂತು. y = 2, x = 3 ಸರಿಯಾದ ಉತ್ತರ ಆಗ್ತದೆ. ಇದು 32ನೇ ಪ್ರಶ್ನೆ ಆಯಿತು. ಇವೆಲ್ಲ ವರ್ಜಿಸುವ ವಿಧಾನಗಳು. ಅದೇ ರೀತಿಯಾಗಿ 33ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡೋಣಂತೆ. 33ನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನದಿಂದ ಬಿಡಿಸಿ ಅಂತೇಳಿ. ಇಲ್ಲೊಂದು ಪ್ರಶ್ನೆ ಇದೆ, 2 ಪ್ರಶ್ನೆ, ಇವು 3 ಪ್ರಶ್ನೆಗಳಲ್ಲ, 2 ಪ್ರಶ್ನೆಗಳು. ಆದೇಶ ವಿಧಾನ ಇದೆ. ಪ್ರಶ್ನೆ ನೋಡಿ, x + y = 14, x - y = 4. x + y = 14, x - y = 4. ಸಮೀಕರಣ 1 ಮತ್ತು ಸಮೀಕರಣ 2 ಅಂತ ತಿಳ್ಕೊಳ್ಳೋಣ. ಸಮೀಕರಣ 1, ಇದು ಸಮೀಕರಣ 2. ಇವೆರಡೂ ಸಮೀಕರಣದಲ್ಲಿ ಸಂಕ್ಷಿಪ್ತವಾದಂತಹ ಸಮೀಕರಣ ಯಾವುದು? ಚಿಕ್ಕದಾಗಿರ್ತಕ್ಕಂಥದ್ದು 2ನೇ ಸಮೀಕರಣ. ಹಾಗಾಗಿ ಸಮೀಕರಣ 2ರಿಂದ ಅಂತ ಬರೀತೀವಿ. ಸಮೀಕರಣ 2ರಿಂದ ಏನಿದೆ? ಸಮೀಕರಣ 2, x - y = 4 ಅಂತ ಇದೆ. ಮೈನಸ್ y ಈ ಕಡೆ ಕಳಿಸ್ತೀನಿ, x = 4 + y ಅಂತ ಬಂತು. ಇದನ್ನು ಬೇಕಾದ್ರೆ ಸಮೀಕರಣ 3 ಅಂತ ತಿಳ್ಕೊಳ್ಳೋಣ. x = ಏನು ಬಂತು? 4 + y, ಮೈನಸ್ y ಆ ಕಡೆ ಹೋದಾಗ ಪ್ಲಸ್ y. ಈಗ ನಮಗೆ ಸಿಕ್ಕಿದ್ದು x ಬೆಲೆ ಎಲ್ಲಿಂದ? ಸಮೀಕರಣ 2ರಿಂದ 3 ಸಿಕ್ತು. ಈ ಸಮೀಕರಣ 3ಅನ್ನ 1ರಲ್ಲಿ ಹಾಕ್ಬೇಕು. 2ರಿಂದ ನಮಗೆ 3 ಸಿಕ್ತು. 3ಅನ್ನ ಹೋಗಿ 1ರಲ್ಲಿ ಹಾಕ್. ಒಂದು ವೇಳೆ 1ರಿಂದ 3 ರೆಡಿ ಮಾಡಿದ್ರೆ ಅದನ್ನು 2ರಲ್ಲಿ ಹಾಕಬೇಕು. 2ರಿಂದ 3 ರೆಡಿ ಮಾಡಿದ್ವಿ, 3ಅನ್ನ 1ರಲ್ಲಿ ಹಾಕಿದ್ವಿ. ಸಮೀಕರಣ 1ರಲ್ಲಿ x ಬೆಲೆ ಆದೇಶಿಸಿದಾಗ ಸಮೀಕರಣ 1 ಏನಿದೆ ನೋಡಿ, x + y = 14 ಅಂತ ಇದೆ. ಇಲ್ಲಿ x ಬದಲಾಗಿ ಏನು ಬರಿಬೇಕು ನಾನು? x ಬದಲಾಗಿ 4 + y + y ಇಲ್ಲಿದೆ ನೋಡಿ, = 14. x ಬದಲಾಗಿ ಇವೆರಡು ಬರೆದ್ವಿ, y ಹೆಂಗದ ಹಂಗ ಬರೆದ್ವಿ. 4 + y + y 2y = 14. ಪ್ಲಸ್ 4 ಈ ಕಡೆ ಕಳಿಸೋಣಂತೆ. 2y = 14 - 4, 2y = 10. y ಗುಣಾಕಾರ 2 ಈ ಕಡೆ ಬಂದಾಗ ಭಾಗಾಕಾರ 2 ಆಗ್ತದೆ. 2 ಅಂದರೆ 2, 2 5 10. ಹಾಗಾಗಿ y = 5 ಅಂತ ಬಂತು. ಈಗ x ಬೆಲೆ ಇನ್ನೂ ನಮಗೆ ಸಿಕ್ಕಿಲ್ಲ. x ಬೆಲೆ ಸಿಗಬೇಕು ಅಂದರೆ ಸಮೀಕರಣ 3ರಲ್ಲಿ ಬೆಲೆ ಹಾಕ್ಬೇಕು. ಈಗ ನಾನು ಸಮೀಕರಣ 3ರಲ್ಲಿ ಯಾವ ಬೆಲೆ ಹಾಕಬೇಕು? y = 5ಅನ್ನು ಆದೇಶಿಸಿದಾಗ. ಸಮೀಕರಣ 3 ಏನಿದೆ? x + 4x = 4 + y ಅಂತ ಇದೆ. x = 4 + y ಅಂತಂದರೆ 5. ಹಾಗಿದ್ದಾಗ x = ಏನು ಬಂತು? 9, y = 5 ಸರಿಯಾದ ಉತ್ತರ ಆಗ್ತದೆ. ಇದೇ ರೀತಿಯಾಗಿ ಆದೇಶ ವಿಧಾನದಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಅವರು. 34ನೆಯ ಪ್ರಶ್ನೆ ಇಲ್ಲಿ ಕಂಡು ಬರ್ತದೆ. ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಆದೇಶ ವಿಧಾನದಿಂದ ಬಿಡಿಸಿ ಅಂತೇಳಿ. 2x ಅಥವಾ x + 2y = 8, x - y + 1 = 0 ಅಂತ ಇದೆ. ಇವುಗಳನ್ನು ನಾವು ಬೆಲೆಗಳು ಹಾಕಿ ಲೆಕ್ಕಾಚಾರ ಮಾಡ್ಕೊತ ಹೋಗ್ಬೇಕಾಗ್ತದೆ. ಇಲ್ಲಿ ಇದು ನಿಮಗೆ ರೇಖಾತ್ಮಕ ಸಮೀಕರಣಗಳೇನದಲ್ಲ ಆ ವಿಧಾನದಲ್ಲಿ ನಿಮಗೆ ಕಂಡು ಬರ್ತಾ ಇಲ್ಲ. ಇದನ್ನು ಇನ್ನೊಂದು ಸರಿ ಬರ್ಕೊಳ್ಳೋಣಂತೆ. ಇನ್ನೊಂದು ಸರಿ ಹೆಂಗೆ ಬರ್ಕೊತೀವಿ? x + 2y = 8 ಸಮೀಕರಣ 1. ಇದನ್ನ +1 ಈ ಕಡೆ ಕಳಿಸ್ಬಿಡ್ತೀನಿ. ಅವಾಗ ಏನಾಗ್ತದೆ? x - y =
-1 ಸಮೀಕರಣ 2. ಇವೆರಡರಲ್ಲಿ ಎರಡನೇ ಸಮೀಕರಣ ಬಹಳ ಈಸಿ ಕಾಣ್ತಾ ಇದೆ. ಸಮೀಕರಣ 2ರಿಂದ ಅಂತ ಬರೆದ್ಬಿಡ್ತೀನಿ. ಸಮೀಕರಣ 2 ಏನಿದೆ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು -1 ಅಂತ ಇದೆ. ಮೈನಸ್ ವೈನ ಈ ಕಡೆ ಕಳಿಸಿ ಬಲಭಾಗಕ್ಕೆ, ಅವಾಗ ಮೈನಸ್ ವೈ ಏನಾಗ್ಬಿಡ್ತದೆ, ಪ್ಲಸ್ ವೈ ಅಂತ ಆಯ್ತು. ಎಕ್ಸ್ ಇಸ್ ಈಕ್ವಲ್ ಟು -1 ಪ್ಲಸ್ ವೈ. ಸಮೀಕರಣ ಏನಿದು 3. ಸಮೀಕರಣ 2 ತಗೊಂಡು 3ಅನ್ನ ರೆಡಿ ಮಾಡಿದ್ವಿ. 2 ತಗೊಂಡು 3ಅನ್ನ ರೆಡಿ ಮಾಡಿದ್ರೆ ಆ 3ರ ಬೆಲೆನ 1ರಲ್ಲಿ ಹಾಕಬೇಕು. ಸಮೀಕರಣ 1ರಲ್ಲಿ ಎಕ್ಸ್ ಬೆಲೆ ಆದೇಶಿಸಿದಾಗ, ಯಾಕಂದ್ರೆ ಎಕ್ಸ್ ಬೆಲೆನೇ ನಮ್ಮ ಹತ್ರ ಬಂದಿದೆ. ಸಮೀಕರಣ 1 ಏನಿದೆ ಅದನ್ನು ನೋಡ್ಕೊಳ್ಳಿ ಮೊದಲು. ಏನಿದೆ, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 8 ಅಂತ ಇದೆ. ಎಕ್ಸ್ ಬದಲಾಗಿ ಏನು ಬರಿಬೋದು ನಾನು, -1 ಪ್ಲಸ್ ವೈ ಪ್ಲಸ್ 2y ಇಸ್ ಈಕ್ವಲ್ ಟು 8 ಅಂತ ಬರಿಬೋದು. -1 ಪ್ಲಸ್ 2y 1y 3y ಇಸ್ ಈಕ್ವಲ್ ಟು 8. -1 ಈ ಕಡೆ ಕಳಿಸಿ 3y ಇಸ್ ಈಕ್ವಲ್ ಟು 8. -1 ಇದ್ದು +1 ಅಂತ ಆಯಿತು. 3y ಇಸ್ ಈಕ್ವಲ್ ಟು 8 + 1 9. ಗುಣಾಕಾರ 3 ಈ ಕಡೆ ಕಳಿಸಿ y ಇಸ್ ಈಕ್ವಲ್ ಟು 9/3 3 1 3 3 9. y ಇಸ್ ಈಕ್ವಲ್ ಟು 3 ಅಂತ ಸಿಕ್ತು. ಈಗ y ಬೆಲೆ ಸಿಕ್ತು, ಎಕ್ಸ್ ಬೆಲೆ ಸಿಗಬೇಕು ಅಂತಂದ್ರೆ ಇದನ್ನ ಸಮೀಕರಣ 3ರಲ್ಲಿ ಹಾಕಬೇಕು. ಸಮೀಕರಣ 3ರಲ್ಲಿ y ಇಸ್ ಈಕ್ವಲ್ ಟು 3 ಆದೇಶಿಸಿದಾಗ ಎಕ್ಸ್ ಇಸ್ ಈಕ್ವಲ್ ಟು -1 ಪ್ಲಸ್ 3. ಎಕ್ಸ್ ಇಸ್ ಈಕ್ವಲ್ ಟು 3ರಲ್ಲಿ 1 ತೆಗಿರಿ 2 ಅಂತ ಸಿಕ್ತು. ಎಕ್ಸ್ನ ಬೆಲೆ 2, ವಾಯ್ನ ಬೆಲೆ 3 ಅಂತ ಬಂತು. ಬೇಕಾದ್ರೆ ಬೆಲೆ ಹಾಕ್ರಿ, ಎಕ್ಸ್ ಬೆಲೆ 2 ಹಾಕ್ರಿ, ಪ್ಲಸ್ 2 ಇಂಟು ವಾಯ್ ಬೆಲೆ 3 ಹಾಕ್ರಿ, 3 2 6, 6 + 2 8 ಅಂತ ಸಿಕ್ಬಿಡ್ತು. ನಾ ಮಾಡಿದ್ದು ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ 36ನೆಯ ಪ್ರಶ್ನೆ, 35ನೇ ಪ್ರಶ್ನೆ. ಏನಿದೆ ಪ್ರಶ್ನೆಯಲ್ಲಿ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸು ವಿಧಾನದಿಂದ. ಆಲ್ರೆಡಿ 2 ಲೆಕ್ಕಗಳ ಮೇಲ್ಗಡೆ ಹೇಳಿದಿನಲ್ಲ, ಇದೊಂದು ಲೆಕ್ಕ ನೀವು ಹೋಮ್ವರ್ಕ್ ಆಗಿ ಮಾಡ್ಕೊಳ್ಳಿ. 36ನೆಯ ಪ್ರಶ್ನೆ, 2 ಧನ ಪೂರ್ಣಾಂಕಗಳ ಮೊತ್ತ ಮತ್ತು ವ್ಯತ್ಯಾಸಗಳು ಕ್ರಮವಾಗಿ 10 ಮತ್ತು 2 ಆಗಿದೆ. ಹಾಗಾದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. 2 ಧನ ಪೂರ್ಣಾಂಕಗಳಂದ್ರೆ ಅವರು 2 ಧನ ಪೂರ್ಣಾಂಕಗಳು ಎಕ್ಸ್ ಮತ್ತು ವೈ ಆಗಿರಲಿ ಅಂತ ಬರೋಣಂತೆ. ಬರದ್ರ 1ನೇ ಪಾಯಿಂಟ್. ಅದಾದ ನಂತರ ಧನ ಪೂರ್ಣಾಂಕಗಳ ಮೊತ್ತ ಮತ್ತು ವ್ಯತ್ಯಾಸ. ಪ್ರಶ್ನೆಯ ಪ್ರಕಾರ 2 ಧನ ಪೂರ್ಣಾಂಕಗಳು ಎಕ್ಸ್ ಮತ್ತು ವೈ ಆಗಿರಲಿ, ಒಂದು ಲೈನ್. ಪ್ರಶ್ನೆಯ ಪ್ರಕಾರ ಪೂರ್ಣಾಂಕಗಳ ಮೊತ್ತ ಇಸ್ ಈಕ್ವಲ್ ಟು 10, ಪೂರ್ಣಾಂಕಗಳ ವ್ಯತ್ಯಾಸ ಇಸ್ ಈಕ್ವಲ್ ಟು 2. ಪೂರ್ಣಾಂಕಗಳ ಮೊತ್ತ ಏನು ಕೊಟ್ಟಿದ್ದಾರೆ ಅವರು, ಕ್ರಮವಾಗಿ ಮೊತ್ತ ಮತ್ತು ವ್ಯತ್ಯಾಸ 10. ಮತ್ತು ಹಾಗಾದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ. ಇದನ್ನ ಬೇಕಾದ್ರೆ ಸಮೀಕರಣ 1, ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ. ಪ್ಲಸ್ ಮಾಡಿದಾಗ ಇವೆರಡು ಕ್ಯಾನ್ಸಲ್ ಆಗಿಬಿಡ್ತವೆ, ಪ್ಲಸ್ ವೈ ಮೈನಸ್ ವೈ. ಎಕ್ಸ್ ಪ್ಲಸ್ ಎಕ್ಸ್ 2x ಇಸ್ ಈಕ್ವಲ್ ಟು 12 ಅಂತ ಆಯ್ತು. ಎಕ್ಸ್ ಇಸ್ ಈಕ್ವಲ್ ಟು 12, ಗುಣಾಕಾರ 2 ಕಡೆ ಬಂದಾಗ ಭಾಗಾಕಾರ 2, 2 6 12. ಎಕ್ಸ್ ಇಸ್ ಈಕ್ವಲ್ ಟು 6 ಅಂತ ಬಂತು. ಇದನ್ನು ಸಮೀಕರಣ 1ರಲ್ಲಿ ಹಾಕ್ತೀರಾ 2ರಲ್ಲಿ ಹಾಕ್ತೀರಾ, ನಿಮಗೆ ಬಿಟ್ಟಿದ್ದು. ಇದು ವರ್ಜಿಸುವ ವಿಧಾನ ಇದೆ, ತೊಂದರೆ ಇಲ್ಲ. ಸಮೀಕರಣ 1ರಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 6 ಆದೇಶಿಸಿದಾಗ ಎಕ್ಸ್ನ ಬೆಲೆ 6 ಪ್ಲಸ್ ವೈ ಇಸ್ ಈಕ್ವಲ್ ಟು 10 ಅಂತ ಬಂತು. ಪ್ಲಸ್ 6 ಈ ಕಡೆ ಕಳ್ಸೋಣಂತೆ. ವೈ ಇಸ್ ಈಕ್ವಲ್ ಟು 10 ಮೈನಸ್ 6, ವೈ ಇಸ್ ಈಕ್ವಲ್ ಟು 4 ಅಂತ ಬಂತು. ಎಕ್ಸ್ ಈಕ್ವಲ್ ಟು 6, ವೈ ಈಕ್ವಲ್ ಟು 4. 6 + 4 ಮೊತ್ತ 10, 6 - 4 ವ್ಯತ್ಯಾಸ 2. ಸರಿಯಾಗಿರೋದು. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 37. 2 ಧನ ಪೂರ್ಣಾಂಕಗಳ ಮೊತ್ತ 15. ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಗಿಂತ 1 ಹೆಚ್ಚಾಗಿದೆ. ಹಾಗಾದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ. ಮೊದಲು ನಾವೇನು ಬರೀಬೇಕು, ಆ ಪೂರ್ಣಾಂಕಗಳು ಎಕ್ಸ್ ಮತ್ತು ವೈ ಆಗಿರಲಿ ಅಂತ ಬರೋಣಂತೆ. ಪೂರ್ಣಾಂಕಗಳ ಮೊತ್ತ ಅಂತ ಹೇಳಿದರು. ಪೂರ್ಣಾಂಕಗಳ ಮೊತ್ತ 15 ಅಂತಂದ್ರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 15. ಸಮೀಕರಣ 1. ಒಂದು ಸಂಖ್ಯೆಯು ಮತ್ತೊಂದಕ್ಕಿಂತ
ಒಂದು ಹೆಚ್ಚಾಗಿದೆ. ಒಂದು ಸಂಖ್ಯೆಯು ಅಂದರೆ ಎಕ್ಸ್ ಇದು ವಾಯ್ಗಿಂತ ಒಂದು ಹೆಚ್ಚು. ಎಕ್ಸ್ ಇಸ್ ಈಕ್ವಲ್ ಟು ವಾಯ್ ಪ್ಲಸ್ ಒಂದು ಅಂತ ಬರೀತೀವಿ. ಪ್ರಶ್ನೆಯ ಪ್ರಕಾರ ಅಂತ ಬರೆದು ಇವೆರಡು ತುಂಬಿಡದಂತೆ. ಪ್ಲಸ್ ವಾಯನ್ನು ಈ ಕಡೆ ತೆಗೆದುಕೊಂಡು ಬನ್ನಿ. ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು 1 ಸಮೀಕರಣ 2. ಈಗ ಸಮೀಕರಣ 1 ಮತ್ತು 2ರಿಂದ ಅಂತ ಬರೆದು ಇವೆರಡನ್ನು ಸಾಲ್ವ್ ಮಾಡಬೇಕು. ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 15, ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು 1 ಪ್ಲಸ್ ಮಾಡಿಕೊಂಡು ಕ್ಯಾನ್ಸಲ್ ಮಾಡಿ 2x ಇಸ್ ಈಕ್ವಲ್ ಟು 16, ಎಕ್ಸ್ ಇಸ್ ಈಕ್ವಲ್ ಟು 16 2 8 16, ಎಕ್ಸ್ ಇಸ್ ಈಕ್ವಲ್ ಟು 8. ಇದನ್ನ ಸಮೀಕರಣ 1ರಲ್ಲಿ ಹಾಕಿದಾಗ ವಾಯ್ ಬೆಲೆ ಏನು ಸಿಗ್ತದ ಅದನ್ನು ಬರಬೇಕಾಗ್ತದೆ. ವಾಯ್ ಬೆಲೆ ಐ ಥಿಂಕ್ 7 ಸಿಗ್ತದೆ, ಎಕ್ಸ್ 8 ಸಿಗ್ತದ. ಸಮೀಕರಣ 2ರಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 8 ಆದೇಶಿಸಿದಾಗ ಅಂತ ಮುಂದಿಂದ ಮಾಡಿ ಲೆಕ್ಕ ನೀವು ಕಂಪ್ಲೀಟ್ ಮಾಡ್ರಿ. ಇದನ್ನ ಮುಂದಿನ ಪ್ರಶ್ನೆ 38ನೆಯ ಪ್ರಶ್ನೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳ್ತಿದ್ರೆ. ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತಂದಾಗ ಇಲ್ಲಿ ನೋಡಿ ಬೇರೆ ಬೇರೆ ರೀತಿಯಾಗಿ ಕೊಟ್ಟಿದ್ದಾರೆ ಅವರು. ವರ್ಜಿಸುವ ವಿಧಾನದಲ್ಲಿ ಎಕ್ಸ್ ಸಮನಾಗಿಲ್ಲ, ವಾಯ್ ಸಮನಾಗಿಲ್ಲ. ಈ ಥರ ಸಮನಾಗಿಲ್ಲ ಅಂತಂದ್ರೆ ಅವಾಗ ಏನು ಮಾಡಬೇಕು? ಇಲ್ಲಿವರೆಗೂ ಎಕ್ಸ್ ವೈ ಸಮನಾಗಿದ್ವು, ಆರಾಮಾಗಿ ಲೆಕ್ಕ ಮಾಡ್ತಿದ್ವಿ. ಈಗ ಎಕ್ಸ್ ಮತ್ತು ಎಕ್ಸ್ಗೆ ಸಮ ಇಲ್ಲ, ವಾಯ್ಗೆ ವಾಯ್ ಬೆಲೆಗಳು ಸಮನಾಗಿಲ್ಲ. ಹಾಗಿದ್ದಾಗ 3x ಪ್ಲಸ್ 2y ಇಸ್ ಈಕ್ವಲ್ ಟು 5. ಇದನ್ನು ಬೇಕಾದರೆ ನಾನು ಸಮೀಕರಣ 1 ಅಂತ ತಗೋತೀನಿ. ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು 1 ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ. ಇಲ್ಲಿ ಪ್ಲಸ್ 2 ಇದೆ, 2y ಇದೆ. ಇಲ್ಲಿ ಕೇವಲ 1y ಇದೆ. ಅಂದರೆ ಸಮೀಕರಣ 2ಕ್ಕೆ 2ರಿಂದ ಗುಣಾಕಾರ ಮಾಡೋಣ, ಇದನ್ನ 1ರಿಂದ ಗುಣಾಕಾರ ಮಾಡೋಣ. ಸಮೀಕರಣ 1ರಿಂದ ಗುಣಾಕಾರ ಮಾಡಿದ್ರೆ ಏನು ಸಿಗ್ತದೆ? 3x ಪ್ಲಸ್ 2y ಇಸ್ ಈಕ್ವಲ್ ಟು 5 ಅಂತ ಸಿಗ್ತದೆ. 2 ಗುಂಡ್ಲೆ ಎಕ್ಸ್ 2x ಮೈನಸ್ 2 ಗುಂಡ್ಲೆ ವಾಯ್ 2y ಇಸ್ ಈಕ್ವಲ್ ಟು 2 1 2. ಚಿಹ್ನೆಗಳ ಬದಲಾಗಿದ್ದಾವೆ, ಕ್ಯಾನ್ಸಲ್ ಮಾಡೋಣಂತೆ. ಅವಾಗ 3ರಲ್ಲಿ 2 ಕೂಡಿಸಿದ್ರೆ 5x ಇಸ್ ಈಕ್ವಲ್ ಟು 5 ಪ್ಲಸ್ 2 ಏನು ಬಂದ್ಬಿಡ್ತದೆ? 7 ಅಂತ ಬಂತು. ಎಕ್ಸ್ ಇಸ್ ಈಕ್ವಲ್ ಟು 7 ಗುಣಾಕಾರ 5 ಕಡೆ ಬಂದಾಗ ಭಾಗಾಕಾರ 5, ಎಕ್ಸ್ ಇಸ್ ಈಕ್ವಲ್ ಟು 7/5. ಸಮೀಕರಣ 2ರಲ್ಲಿ ಯಾವ ಬೇಕಾದ ತಗೋಬೋದು ನೀವು? ಸಮೀಕರಣ 2ರಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 7/5 ಆದೇಶಿಸಿದಾಗ ಸಮೀಕರಣ 2 ನೋಡಿ, ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು 1 ಅಂತ ಇದೆ. ಎಕ್ಸ್ ಬೆಲೆ 7/5 ಮೈನಸ್ ವಾಯ್ ಇಸ್ ಈಕ್ವಲ್ ಟು 1. ಮೈನಸ್ ವಾಯ್ ಈ ಕಡೆ ಕಳಿಸ್ತೀನಿ ಪ್ಲಸ್ ಆಗ್ತದೆ, ಪ್ಲಸ್ 1 ಈ ಕಡೆ ಕಳಿಸ್ತೀನಿ ಮೈನಸ್ ಆಗ್ತದೆ. ಅಂದರೆ 7/5 ಮೈನಸ್ 1 ಇಸ್ ಈಕ್ವಲ್ ಟು ವಾಯ್. 7 1 7 ಓರೆ ಗುಣಕಾರ, 5 1 5 ಓರೆ ಗುಣಕಾರ, ಭಾಗಲೆ 5 1 5 ವಾಯ್. ಆದ್ದರಿಂದ ವಾಯ್ ಇಸ್ ಈಕ್ವಲ್ ಟು 7ರಲ್ಲಿ 5 ಓರೆ 2/5. ವಾಯ್ ಇಸ್ ಈಕ್ವಲ್ ಟು 2/5, ಎಕ್ಸ್ ಇಸ್ ಈಕ್ವಲ್ ಟು 7/5 ಅಂತ ಬಂತು. ಈ ಬೆಲೆಗಳನ್ನು ನೀವು ಬೇಕಾದಲ್ಲಿ ಹಾಕಿದ್ರೆ ನಿಮಗೆ ಕರೆಕ್ಟಾಗಿ ಸರಿಯಾದ ಉತ್ತರ ಸಿಕ್ತು. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ವರ್ಜಿಸುವ ವಿಧಾನದ ಬಿಡಿಸಿ ಮುಂದಿನ 39ನೆಯ ಪ್ರಶ್ನೆ ನಿಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿಯೂ ಕೂಡ ಎಕ್ಸ್ ಮತ್ತು ವಾಯ್ಗಳ ಬೆಲೆಗಳು ಸಮನಾಗಿ ಇಲ್ಲ. ಹಾಗಾಗಿ 2x ಪ್ಲಸ್ 5y ಇಸ್ ಈಕ್ವಲ್ ಟು 7, 5x ಪ್ಲಸ್ 2y ಇಸ್ ಈಕ್ವಲ್ ಟು 7 ಅಂತ ತಗೊತೀನಿ. ಸಮೀಕರಣ 1 ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ. ಇಲ್ಲಿ 2 ಇದೆ, ಗುಣಾಕಾರ 5, ಇಲ್ಲಿ 5 ಇದೆ, ಗುಣಾಕಾರ 2 ಗುಣಾಕಾರ ಮಾಡೋಣಂತೆ. 5 2 10x ಪ್ಲಸ್ 5 5 25y ಇಸ್ ಈಕ್ವಲ್ ಟು 5 7 35. 5 2 10x ಪ್ಲಸ್ 2 2 4y ಇಸ್ ಈಕ್ವಲ್ ಟು 7 2 14. ಚಿಹ್ನೆಗಳನ್ನು ಬದಲಾವಣೆ ಮಾಡೋಣಂತೆ. ಇವೆರಡು ಕ್ಯಾನ್ಸಲ್ ಆಗಿಬಿಡ್ತವೆ. 25ರಲ್ಲಿ 4 ಹೋದರೆ 21y ಅಂತ ಬಂತು. 35ರಲ್ಲಿ 14 ಹೋದರೆ 21 ಅಂತ ಬಂತು. ಗುಣಾಕಾರ ಈ ಕಡೆ ಬಂದಾಗ y ಇಸ್ ಈಕ್ವಲ್ ಟು 21/21, y ಇಸ್ ಈಕ್ವಲ್ ಟು 1 ಅಂತ ಬಂತು. ಸಮೀಕರಣ 1ರಲ್ಲಿ y ಇಸ್ ಈಕ್ವಲ್ ಟು 1 ಆದೇಶಿಸಿದಾಗ ಸಮೀಕರಣ 1 ಏನಿದೆ? 2x ಪ್ಲಸ್ 5y ಇಸ್ ಈಕ್ವಲ್ ಟು 7 ಅಂತ ಇದೆ. 2x ಪ್ಲಸ್ 5y ಅಂತಂದಲ್ಲಿ 1 ಇಸ್ ಈಕ್ವಲ್ ಟು 7. 2x ಪ್ಲಸ್ 5 ಅಂದರೆ 5 ಇಸ್ ಈಕ್ವಲ್ ಟು 7 ಪ್ಲಸ್ 5 ಈ ಕಡೆ ಬಂದಾಗ 2x ಇಸ್ ಈಕ್ವಲ್ ಟು 7 ಮೈನಸ್ 5
2x ಇಸ್ ಈಕ್ವಲ್ ಟು 7 5 2. ಆಮೇಲೆ ಈ ಗುಣಾಕಾರ 2 x ಇಸ್ ಈಕ್ವಲ್ ಟು 2 ಭಾಗಲೆ 2. 2 ಒಂದ್ಲೆ 2 ಒಂದ್ಲೆ x ಇಸ್ ಈಕ್ವಲ್ ಟು 1, y ಈಕ್ವಲ್ ಟು 1 ಸರಿಯಾದ ಉತ್ತರ. x ಈಕ್ವಲ್ ಟು 1 2 ಒಂದ್ಲೆ 2 ಪ್ಲಸ್ 5 ಒಂದ್ಲೆ 5 2 ಪ್ಲಸ್ 5 7 ಸರಿಯಾದ ಉತ್ತರ ನಿಮಗೆ ಸಿಗ್ತದೆ. ಇದು 39ನೆಯ ಪ್ರಶ್ನೆ ಆಗಿತ್ತು. ಈಗ 3 ಅಂಕದ ಪ್ರಶ್ನೆಗಳು ನೋಡ್ಕೊಂತ ಹೋಗೋಣಂತೆ. 3 ಅಂಕದ ಪ್ರಶ್ನೆಗಳು. 40ನೆಯ ಪ್ರಶ್ನೆ, ಒಂದು ಭಿನ್ನ ರಾಶಿಯ ಅಂಶ ಮತ್ತು ಛೇದಗಳಿಗೆ 2 ಕೂಡಿಸಿದಾಗ ಆ ಭಿನ್ನ ರಾಶಿಯು 9/11 ಆಗುತ್ತದೆ. ಆದರೆ ಆ ಭಿನ್ನ ರಾಶಿಯ ಅಂಶ ಮತ್ತು ಛೇದಗಳಿಗೆ 3 ಕೂಡಿಸಿದಾಗ ಆ ಭಿನ್ನ ರಾಶಿಯು 5/6 ಆಗುತ್ತದೆ. ಹಾಗಾದರೆ ಆ ಭಿನ್ನ ರಾಶಿಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಕಠಿಣ ಪ್ರಶ್ನೆ ಅಂತ ಅಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ, ಆದರೆ ಇದು ಸುಲಭದ ಪ್ರಶ್ನೆ, ಅತಿ ಸುಲಭದ ಪ್ರಶ್ನೆ ಅಂತ ನಾವು ಹೇಳ್ಬೋದು. ಯಾವ ರೀತಿ ಲೆಕ್ಕ ಮಾಡ್ಕೊಂತ ಹೋಗೋಣಂತೆ ಗೊತ್ತಾಗತ್ತೆ. ಆ ಭಿನ್ನ ರಾಶಿಯು x/y ಆಗಿರಲಿ ಅಂತ ನಾವು ತೆಗೆದುಕೊಳ್ಳೋಣ. ಆ ಭಿನ್ನ ರಾಶಿಯು x/y ಆಗಿರಲಿ. ಇಲ್ಲಿ x ಅಂತಂದ್ರೆ ಅಂಶ, y ಅಂದ್ರೆ ಛೇದ. ಪ್ರಶ್ನೆಯ ಪ್ರಕಾರ ನಂಬರ್ 1, ಪ್ರಶ್ನೆಯ ಪ್ರಕಾರ 1ನೇ ಭಾಗದಲ್ಲಿ ಏನಿದೆ, ಛೇದಗಳಿಗೆ ಅಂಶ ಮತ್ತು ಛೇದಗಳಿಗೆ 2 ಕೂಡಿದಾಗ, ಅಂಶ ಮತ್ತು ಛೇದಗಳಿಗೆ 2 ಕೂಡಿದಾಗ x ಪ್ಲಸ್ 2 ಭಾಗಲೆ y ಪ್ಲಸ್ 2. ಛೇದಕ್ಕೂ 2 ಕೂಡಿಸಿದ್ವಿ, ಅಂಶಕ್ಕೂ 2 ಕೂಡಿಸಿದ್ವಿ. ಉತ್ತರ 9/11 ಅಂತ ಬರ್ತದಂತೆ. ಓರೆ ಗುಣಾಕಾರ 11 ಗುಂಡ್ಲೆ x 11x ಪ್ಲಸ್ 11 22. 9 ಗುಂಡ್ಲೆ y 9y ಪ್ಲಸ್ 2 ಗುಂಡ್ಲೆ 9 18. ಇವನ್ನೆಲ್ಲ ಈ ಕಡೆ ತೆಗೆದುಕೊಂಡು ಬರೋಣ. ಇದನ್ನ ಬೇಕಾದ್ರೆ ಈ ಕಡೆ ಕಳಿಸೋಣಂತೆ. 11x ಅಂತ ಬಂತು, ಪ್ಲಸ್ ಇದ್ದಿದ್ದು ಮೈನಸ್ 9y ಅಂತ ಆಯಿತು, ಪ್ಲಸ್ 22 ಆ ಕಡೆ ಹೋದಾಗ 18 ಮೈನಸ್ 22. 11x ಮೈನಸ್ 9y ಇಸ್ ಈಕ್ವಲ್ ಟು -4 ಅಂತ ಬಂತು. ಇದನ್ನ ಬೇಕಾದ್ರೆ ನಾವು ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ. 22 18 ಹೋದ್ರೆ -4. ಇದು 1ನೇ ಭಾಗ ಆಯಿತು. 2ನೇ ಭಾಗದಲ್ಲಿ ಪ್ರಶ್ನೆಯ ಪ್ರಕಾರ 2ನೇ ಭಾಗದಲ್ಲಿ ಏನಿದೆ, ಅಂಶ ಮತ್ತು ಛೇದಗಳಿಗೆ 3 ಕೂಡಿಸಿದಾಗ ಅಂದ್ರೆ x/y ಪ್ಲಸ್ 3 ಮೇಲ್ಗಡೆ ಪ್ಲಸ್ 3 ಕೆಳಗಡೆ ಕೂಡಿದಾಗ ಭಿನ್ನ ರಾಶಿ ಏನಾಗ್ಬಿಡ್ತದೆ, 5/6 ಅಂತ ಆಗ್ತದೆ. ಓರೆ ಗುಣಾಕಾರ ಮಾಡ್ರಿ. 6 ಗುಂಡ್ಲೆ x 6x ಪ್ಲಸ್ 6 3 18 ಇಸ್ ಈಕ್ವಲ್ ಟು 5 ಗುಂಡ್ಲೆ y 5y ಪ್ಲಸ್ 5 3 15. ಇದನ್ನ ಈ ಕಡೆ ತಗೊಂಬರಣಂತೆ. x ಪ್ಲಸ್ 5y ಈ ಕಡೆ ಬಂದಾಗ -5y ಪ್ಲಸ್ 15 ಇದೆ, ಪ್ಲಸ್ 18 ಆ ಕಡೆ ಹೋದಾಗ -18. 6x ಮೈನಸ್ 5y ಇಸ್ ಈಕ್ವಲ್ ಟು -3. ಸಮೀಕರಣ 2 ಅಂತ ಆಯಿತು. ಈಗ ಸಮೀಕರಣ 1 ಮತ್ತು 2ರಿಂದ ಇವೆರಡು ಸಮೀಕರಣಗಳನ್ನ ಬಿಡಿಸೋಣಂತೆ. 1ನೇ ಸಮೀಕರಣ 11x ಮೈನಸ್ 9y ಇಸ್ ಈಕ್ವಲ್ ಟು -4. 6x ಮೈನಸ್ 5y ಇಸ್ ಈಕ್ವಲ್ ಟು -3 ಅಂತ ಇದೆ. ಇವೆರಡನ್ನು ನಾವು ಬಿಡಿಸ್ಬೇಕು ಅಂತಂದ್ರೆ ಇಲ್ಲಿ 9 ಇದೆ, ಇಲ್ಲಿ 5 ಇದೆ. 9 5 ಈ ಥರ ಗುಣಾಕಾರ ಮಾಡ್ಬೋದು. ಇಲ್ಲ ಅಂತಂದ್ರೆ ಇಲ್ಲಿ ಗುಂಡ್ಲೆ 6 ಗುಂಡ್ಲೆ 11 ಅಂತ ನಾನು ಮಾಡ್ತೀನಿ. 6 11 66x 6 9 54y ಮೈನಸ್ 6 4 24. 11 6 66x ಮೈನಸ್ 11 5 55y ಇಸ್ ಈಕ್ವಲ್ ಟು 11 3 -33. ಚಿಹ್ನೆಗಳನ್ನ ಬದಲಾಯಿಸಿದಾಗ ಇವೆರಡು ಕ್ಯಾನ್ಸಲ್ ಆಗಿಬಿಡ್ತವೆ. 55y ನಲ್ಲಿ 54y ತೆಗೆದ್ರೆ y ಇಸ್ ಈಕ್ವಲ್ ಟು 33ರಲ್ಲಿ 24 ತೆಗೆದ್ರೆ 9 ಅಂತ ಬಂತು. y ಇಸ್ ಈಕ್ವಲ್ ಟು 9.
ಇದನ್ನು ಸಮೀಕರಣ 1ರಲ್ಲಿ ಹಾಕ್ತೀರಾ, 2ರಲ್ಲಿ ಹಾಕ್ತೀರಾ, ಎಲ್ಲಾದ್ರೂ ಹಾಕಿ. ಸಮೀಕರಣ 2ರಲ್ಲಿ y = 9 ಆದೇಶಿಸಿದಾಗ y = 9 ಆದೇಶಿಸಿದಾಗ ಏನು ಉತ್ತರ ಸಿಗ್ತದೆ ನೋಡ್ಕೊಂತ ಹೋಗಿ. y = 9 ಸಮೀಕರಣ 2ರಲ್ಲಿ ಹಾಕೋಣ. ಏನು ಸಮೀಕರಣ 2? 6x - 5y = -3. 6x - 5 × 45 = -3. 6x ಮೈನಸ್ ಈ ಕಡೆ ಬಂದಾಗ -3 + 45. 6x = 45ರಲ್ಲಿ 3 ಹೋಗಿದಾಗ 42. ಗುಣಾಕಾರ 6. x = 42 / 6. 6 × 7 = 42. x = 7 ಅಂತ ಬಂತು. ಆದ್ದರಿಂದ ಆ ಭಿನ್ನರಾಶಿಯು x / y = 7/9 ಅಂತ ಬಂತು. ಆ ಭಿನ್ನರಾಶಿ 7/9. ಈಗ ಛೇದ ಮತ್ತು ಅಂಶಕ್ಕೆ 2 ಕೂಡಿಸ್ರಿ. 7ಕ್ಕೆ 2 ಕೂಡಿಸಿದ್ರೆ 9, 9ಕ್ಕೆ 2 ಕೂಡಿಸಿದ್ರೆ 11. 9/11 ಆಯ್ತಾ? 9/11. ಅದಾದ ನಂತರ ಇಲ್ಲಿ ನಾವು ಛೇದ ಮತ್ತು ಅಂಶಗಳಿಗೆ 3 ಕೂಡಿಸೋಣಂತೆ. 3 ಕೂಡಿಸಿದಾಗ 7ರಲ್ಲಿ 3 ಕೂಡಿಸಿದ್ರೆ 10 ಆಗ್ತದೆ. 9ರಲ್ಲಿ 3 ಕೂಡಿಸಿದ್ರೆ 12 ಆಗ್ತದೆ. 10/12 ಅಂತಂದಾಗ 2 5ಲೆ 10, 2 6ಲೆ 12 ಕ್ಯಾನ್ಸಲ್ ಮಾಡಿದ್ರೆ 5/6 ಉತ್ತರ ಅದು ಕೂಡ ಬರ್ತದೆ. 41ನೆಯ ಪ್ರಶ್ನೆ. 10 ವರ್ಷಗಳ ಬಳಿಕ x ವಯಸ್ಸು y ನ ವಯಸ್ಸಿನ 2ರಷ್ಟು ಆಗುತ್ತದೆ. 10 ವರ್ಷಗಳ ಹಿಂದೆ x ನ ವಯಸ್ಸು y ನ ವಯಸ್ಸಿನ 6ರಷ್ಟಿತ್ತು. ಹಾಗಾದರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ. ಅವರ ಈಗಿನ ವಯಸ್ಸುಗಳು ಏನಾಗಿರಲಿ? x ಮತ್ತು y ಆಗಿರಲಿ. x ನ ವಯಸ್ಸು x ವರ್ಷಗಳು, y ನ ವಯಸ್ಸು y ವರ್ಷಗಳು ಆಗಿರಲಿ ಅಂತ ನಾವು ಒಂದು ಲೈನ್ ಬರಿಬೇಕು. ಅದು ಆದ ನಂತರ ನಂಬರ್ 1 ಏನಂತ ಇದೆ? 10 ವರ್ಷಗಳ ಬಳಿಕ ಅಂತ ಇದೆ. 10 ವರ್ಷಗಳ ಬಳಿಕ x ನ ವಯಸ್ಸು = ಈಗ ನನಗೆ 30 ವರ್ಷ ಅಂತ ತಿಳ್ಕೊಳ್ಳಿ. 10 ವರ್ಷದ ನಂತರ ನನ್ನ ವಯಸ್ಸು 40 ವರ್ಷ ಆಗಿರ್ತದೆ. ಅಂದರೆ ನಾನೇನು ಮಾಡಿದೆ? +10 ಮಾಡಿದೆ. ನನ್ನ ವಯಸ್ಸೀಗ x ಇದೆ. 10 ವರ್ಷಗಳ ನಂತರ ನನ್ನ ವಯಸ್ಸು ಎಷ್ಟಾಗ್ತದೆ? x + 10. x + 10. 10 ವರ್ಷಗಳ ಬಳಿಕ x ನ ವಯಸ್ಸು. ಅದೇ ರೀತಿ y ನ ವಯಸ್ಸು = y + 10. ಸರಿನಾ? 10 ವರ್ಷಗಳ ಬಳಿಕ x ನ ವಯಸ್ಸು y ನ ವಯಸ್ಸಿನ 2ರಷ್ಟಾಗುತ್ತದೆ. ಅದೇ ರೀತಿ 10 ವರ್ಷಗಳ ಬಳಿಕ ಅಂತ ಗೊತ್ತಾಯ್ತು. ಪ್ರಶ್ನೆಯ ಪ್ರಕಾರ x ನ ವಯಸ್ಸು y ಗಿಂತ ಜಾಸ್ತಿ. x ನ ವಯಸ್ಸು ಅಂತಂದ್ರೆ x + 10 y ನ ವಯಸ್ಸಿಗಿಂತ ಎಷ್ಟು ಜಾಸ್ತಿ? 2 ಪಟ್ಟು. ಇದಕ್ಕಿಂತ 2 ಪಟ್ಟು ಜಾಸ್ತಿ. 2 ಬ್ರಾಕೆಟ್ y + 10. 10 ವರ್ಷಗಳ ಬಳಿಕ x ನ ವಯಸ್ಸು y ನ ವಯಸ್ಸಿನ 2ರಷ್ಟಾಗಿರುತ್ತದೆ. x + 10 2 × y 2y ಅಂತ ಆಯಿತು. ಇವೆಲ್ಲ ಈ ಕಡೆ ತೊಗೊಂಬರೋಣ. x - 2y + 10 ಈ ಕಡೆ ಹೋದಾಗ -10. x - 2y = 10. ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ. ಎರಡನೇ ಭಾಗ ಇದೆ ಇಲ್ಲಿ. ಎರಡನೇ ಭಾಗದಲ್ಲಿ 10 ವರ್ಷಗಳ ಹಿಂದೆ ಅಂತ ಇದೆ. 10 ವರ್ಷಗಳ ಹಿಂದೆ. ಈಗ ನನಗೆ 30 ವರ್ಷ ಅಂತ ತಿಳ್ಕೊಳ್ಳಿ. 10 ವರ್ಷಗಳ ಹಿಂದೆ ನನ್ನ ವಯಸ್ಸು ಎಷ್ಟಾಗ್ತದೆ? 30ರಲ್ಲಿ 10 ತೆಗಿರಿ. ಎಷ್ಟಾಯಿತು? 20 ವರ್ಷ ಆಯಿತು. ಹಾಗಾಗಿ ನಾವು ತೆಗೀರಿ ಅಂತಂದ್ರೆ ಮೈನಸ್ ಮಾಡ್ರಿ ಅಂತ ಅರ್ಥ. 10 ವರ್ಷಗಳ ಹಿಂದೆ x ನ ವಯಸ್ಸು x - 10. y ನ ವಯಸ್ಸು y - 10. ಪ್ರಶ್ನೆಯ ಪ್ರಕಾರ ಪ್ರಶ್ನೆ ಏನು ಹೇಳ್ತದೆ? 10 ವರ್ಷಗಳ ಹಿಂದೆ x ನ ವಯಸ್ಸು y ನ ವಯಸ್ಸಿನ 6ರಷ್ಟಿತ್ತು. ಅಂದರೆ x - 10
ಎಕ್ಸ್ ಮೈನಸ್ 10 ಇಸ್ ಈಕ್ವಲ್ ಟು 6y ಮೈನಸ್ 60. ಇದನ್ನು ಈ ಕಡೆ ಕಳಿಸೋಣಂತೆ. ಎಕ್ಸ್ ಮೈನಸ್ 6y ಇಸ್ ಈಕ್ವಲ್ ಟು ಮೈನಸ್ 60 ಪ್ಲಸ್ 10. ಯಾಕಂದರೆ ಮೈನಸ್ 10 ಆ ಕಡೆ ಹೋದಾಗ ಎಕ್ಸ್ ಮೈನಸ್ 6y ಇಸ್ ಈಕ್ವಲ್ ಟು ಮೈನಸ್ 50. ಸಮೀಕರಣ 2 ಅಂತ ನಾವು ಬರಿಬೋದು. ಈಗ ಎರಡೂ ಸಮೀಕರಣಗಳು ನಾವು ಬಿಡಿಸ್ಕೊಂತ ಹೋದಾಗ ಅವಾಗೇನು ಸಿಗ್ತದೆ? ಸಮೀಕರಣ 1 ಮತ್ತು 2ರಿಂದ ಅಂತ ಬರೆಯೋಣ. ಸಮೀಕರಣ 1 ಮತ್ತು 2ರಿಂದ ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 10, ಎಕ್ಸ್ ಮೈನಸ್ 6y ಇಸ್ ಈಕ್ವಲ್ ಟು ಮೈನಸ್ 50. ಈಗ ಚಿಹ್ನೆಗಳನ್ನು ಬದಲಾಯಿಸಿದಾಗ ಮೈನಸ್ಸು ಪ್ಲಸ್ಸು ಇವೆರಡು ಕ್ಯಾನ್ಸಲ್ ಆಗಿಬಿಡ್ತವೆ. 6yನಲ್ಲಿ 2y ಹೋದರೆ 4y, ಪ್ಲಸ್ 50ರಲ್ಲಿ 10 ಕೂಡಿಸ್ಬೇಕು. ಪ್ಲಸ್ ಇದೆ, ಪ್ಲಸ್ 50ರಲ್ಲಿ 10 ಕೂಡಿಸಿದಾಗ 60. ಗುಣಾಕಾರ 4, 60 ಭಾಗಾಕಾರ 4, 4 1 15, 4 60. y ಇಸ್ ಈಕ್ವಲ್ ಟು 15. ಸಮೀಕರಣ 1ರಲ್ಲಿ y ಇಸ್ ಈಕ್ವಲ್ ಟು 15 ಆದೇಶಿಸಿದಾಗ ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 10, ಎಕ್ಸ್ ಮೈನಸ್ 30 ಇಸ್ ಈಕ್ವಲ್ ಟು 10, ಎಕ್ಸ್ ಇಸ್ ಈಕ್ವಲ್ ಟು 10 ಮೈನಸ್ 30 ಕಡೆ ಹೋದಾಗ ಪ್ಲಸ್ 30, ಎಕ್ಸ್ ಇಸ್ ಈಕ್ವಲ್ ಟು 40. ಕೊನೆಯದಾಗಿ ಏನು ಬರಬೇಕು? ಆದ್ದರಿಂದ ಎಕ್ಸ್ನ ವಯಸ್ಸು 40 ವರ್ಷಗಳು, ವಾಯ್ನ ವಯಸ್ಸು 15 ವರ್ಷಗಳು. 5 ವರ್ಷಗಳ ನಂತರ ಅಂತ ತಿಳ್ಕೊಳ್ರಿ. ಇದು 50 ಆಗಿರ್ತದೆ, ಇದು 25 ಆಗಿರ್ತದೆ. ಅಂದರೆ ಎಕ್ಸ್ ವಾಯ್ಗಿಂತ ಡಬಲ್ ಆಗಿರ್ತದೆ. 10 ವರ್ಷ ಹಿಂದೆ ಹೋಗ್ರಿ, ಇದು 30, ಇದು 15ರಲ್ಲಿ 10 ಹೋದರೆ 5, 6 ಪಟ್ಟು ಕಡಿಮೆ ಆಯ್ತಲ್ಲ, ಅಂದರೆ ಇದು 6 ಪಟ್ಟು ಜಾಸ್ತಿ ಆಯ್ತಲ್ಲ. ಈ ಥರ ನಾವು ಲೆಕ್ಕಗಳನ್ನು ಬಿಡಿಸಬೇಕು.